ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ. ಈ ಮಣ್ಣಿನ ಕಥೆ ಅಂದರೆ ಏನು? ಈ ಮಣ್ಣಿನ ಕಥೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು, ನಮಗಾಗ್ತಿರೋ ಅನ್ಯಾಯ, ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟಾಗನಿಸ್ಟ್ ಇದ್ದಾರೆ, ಸಂಜು ಮತ್ತು ಗೀತಾ, ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ. ಶಿಡ್ಲಘಟ್ಟ, ಆಸ್ ಯು ಆಲ್ ನೋ, ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮಿಲ್ಕ್. ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು. ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಟುಡೇ ದಟ್ ಇಸ್ ಬಾದ್ಶಾ ಕಿಚ್ಚ ಸುದೀಪ್. ಸುದೀಪ್ ಅವರು, ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ, ಮಾಣಿಕ್ಯ ಅಂತ ಸಿನಿಮಾ. ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ದೆ. ಆ ಚರ್ಚೆಯಲ್ಲಿ ನಾನು ಜಪಾನ್ ಅಂತ ಕರೆಯೋದು, ಜಪಾನ್ ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ, ಇದನ್ನು ಕತೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದೆ. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಐ ಥ್ಯಾಂಕ್ ಮೈ ಬಾದ್ಶಾ ಫಾರ್ ಸಪೋರ್ಟ್. ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ. ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್ ಯುವರ್ ವರ್ಡ್ಸ್ ವಿತ್ ದ ಸಾಂಗ್. ನಮಸ್ಕಾರ. The height of modesty, the height of honesty, ಸಿನಿಮಾ ವಿಚಾರದಲ್ಲಿ I am seeing Nagshekar sir on this stage, and I would like to really thank him. ಅವ್ರನ್ನ ಎಷ್ಟು ಹೊಗಳೋದು ಸಾಲದು, ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು. ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ, ಅದೊಂದು ಫ್ರಾಂಚೈಸಿ. He is not only an actor, not only a director, but also a good musician. ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಅವರು ಒಬ್ಬ ಒಳ್ಳೆ ಹಾಡುಗಾರ. ಇವಾಗಲೇ ಹೇಳಿದ್ರಲ್ಲ, ನನಗಿಂತಲೂ ಚೆನ್ನಾಗಿ ಆಡ್ತಾರೆ. ಆಡ್ತಾರೋ ಆಡ್ಕೋತಾ ಇದ್ದೀರೋ ಇಲ್ಲ, ಸತ್ಯ ಇಲ್ಲ. ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ. ನಿರ್ದೇಶಕರಿಗಲ್ಲ, ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ. ಇದೊಂದು ವಿಚಾರ ಗೊತ್ತಿರಬೇಕು. ಯಾಕೆ ಮ್ಯೂಸಿಕ್ ಡೈರೆಕ್ಟರು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ, ಹಾಡೋದಿಲ್ಲ. ಹಾಡುಗಾರಿಕೆ ಬೇರೆ, ಕಂಪೋಸಿಂಗೇ ಬೇರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು, ಶೋಸ್ ಕೊಡ್ತಾರೆ. ಇದೆಲ್ಲ ಒಂದು ಪ್ರಚಲಿತವಾದ ಒಂದು ಇದಾಗಿದೆ. ಈ ಹಾಡನ್ನ ಬರೆದ ರೀತಿ ಸಂಜು ವೆಟ್ಸ್ ಗೀತಾ 1ನಲ್ಲೂ ಕವಿಗಳೇ ಎಲ್ಲ ಹಾಡುಗಳನ್ನು ಬರೆದಿದ್ದು, ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಮಹತ್ವ ಇದೆ. ಪ್ರತಿಯೊಂದು ಎಲ್ಲ ಭಾವನೆಗಳನ್ನು ತುಂಬ ನೇರವಾಗಿ, ಮುಕ್ತವಾಗಿ ಮತ್ತು ತುಂಬ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ. ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ.